ಈಗೆಲ್ಲ ನನ್ನ ಮುಂದೆ ಇದೆಲ್ಲ ಆಟ ನಡೆಯಂಗಿಲ್ಲ. ಇಳಿಸ್ರಿ ಕೈನ. ತಾಳಿ ಕಟ್ಟಿದ ಗಂಡಗ ಕೈ ಎತ್ತಿ ಅಲ್ಲೇ ನೀನು. ನಾನು ನಿಮ್ಮ ಕೈ ಎತ್ತಿಲ್ಲಪ್ಪ. ನೀವು ನನ್ನ ಹೊಡ್ಯಾಕತ್ತಿದ್ರಿ, ಹೊಡಿಬೇಡ್ರಿ ಅಂತೇಳಿ ನಾನು ನಿಮ್ಮ ಕೈನ ಕೆಳಗೆ ಇಳಿಸಿನ ಅಷ್ಟ. ಏ ನಿನ್ನ ಹಾರಾಟ ಭಾಳ ಆಗತ್ತೆ. ನಿಮ್ಮ ಜೊತೆ ಏನು ಮಾತಾಡ್ದು? ವಾದ ಮಾಡಿದ್ರೂ ಪ್ರಯೋಜನ ಇಲ್ಲ. ಮೈ ತುಂಬ ದಗದಾನಾರ ಮಾಡ್ತೀನಿ. ಈ ಮನ್ಯಾಗರ ನಾನು ಬಿಟ್ರ ಇತ್ತನ ಕಡ್ಡಿ ಇತ್ತಾಗ ಹಾಕೋರು ಯಾರು ಇಲ್ಲ. ಎಲ್ಲ ನಾನ ಮಾಡ್ಬೇಕು, ಎಲ್ಲದಕ್ಕೂ ಜೋಡ್ ನಾನ ಆಗ್ಬೇಕು. ನೀವು ನನಗೆ ಗಂಡ ಅಂತದಿರಿ. ಒಂದಿನಾರ ನನ್ನ ನೂತನ ಕೇಳಿರೇನ? ಹೊಟ್ಲೇದೀನಿ, ನಿನಗೇನು ಬೇಕು, ಏನು ಬೇಡ, ನಿನ್ನ ಬಸ್ರಿ ಬೈಕಿ ಏನಂತೆ ಒಮ್ಮೆ ಕೇಳೇನ? ನಿಮ್ಮಂತರಿಗೆ ಹೆಂಡತಿ ಅಂತ ಬೇಕಲ್ಲ, ಅದಕ್ಕೆ ನಮ್ಮನ್ನ ಜೋಡ್ ಮಾಡಿ ಇಟ್ಕೊಂತಾರ. ಸಾಯಿ ಮಠ ನಿಮ್ಮ ಜೊತೆ ಎಕ್ಕಲಾಡ್ಬೇಕು ನಾವು. ಯಾರಿಗೇನಂದು ಪ್ರಯೋಜನ? ನನ್ನ ಹಣೆ ಬರ ಸರಿ ಇಲ್ಲ. ಜಿಪ್ಪಿ ನಾ ಇಷ್ಟು ಮಾತಾಡಕತ್ತೀನಿ, ನನ್ನ ಹೋಗಿಲ್ಲ ಹಂಗ ಹೇಳಿ. ನಿಮ್ಮ ಜೊತೆ ಏನು ಮಾತಾಡ್ದ? ನಿಮ್ಮ ಮುಂದೆ ಏನು ತೋಡ್ಕೊಂಡ್ರ ಅದು ಏನು? ಬೋರ್ಗಲ್ ಮ್ಯಾನ್ ನೀರು ಸುಡ್ದಂಗ. ಒಳಗೆ ಹೋಗೇ ಬಿಟ್ಟಿಲ್ಲ ನಾನು. ಕುಡುಕರ ಶಾಂಗದ ಅದ್ರಾಕ್ಷ ಆಗಿ ನೋಡಕಂತ ಹೆಂಗೆ ಮಾಡ್ತೀನಂತೆ. ಆವಾಗ ನೋಡು ನನಗೆ ಎಷ್ಟು ಬೆಲೆ ಕೊಟ್ಟಲ್ಲ ನನ್ನ ಜಿಪಿ ಪಾಪಿ. ಅಲ್ಲ ಮಸಾಲೆ ಬಾಬಂಗ್ಯಾರ ನೀನೆಲ್ಲಿ ಕಂಡು ನನ್ನ ದಿನ ಬರೋಂಗಿಲ್ಲ. ಯಾಕೋ ಒಂದಿಟ್ಟು ಜಂಪಲ್ ಬರಕತ್ತೈತ್ರಿ. ಇಲ್ಲೇ ಒಂದಿಟ್ಟು ಅಡ್ಡಾಡಿ ಬರ್ತೀನಿ. ಯಾವ ಪಾರವ್ರ ಮನೆಗೆ ಹೋಗಿ ಬರೋಳಗ ಇಲ್ಲಿ ಕುಸ್ತು ಕುಡ್ಕೊಂಡು ಹಿಡ್ದಿರ್ತತಿ. ನಾವು ಹಚ್ಚಿದ ಬೆಂಕಿಗೆ ಅಂತೇಳಿ ನಾ ಅನ್ಕೊಂಡ್ರೆ ಇಲ್ಲಿ ಏನು ಬೇವ ನೋಡಿ ಬೇವ ಅಣ್ಣ ಸೇರಿದ ಬಾಟ್ಲಿನ ನಿಪ್ಪಲ್ ಥರ ಹೆಂಗೆ ಬಾಯಾಗಿ ಇಟ್ಕೊಂಬಕ್ಕು ನಾನು. ಜಗಳ ಆಗಿರ್ಬೇಕು. ಕಂಕಿದ್ದಾನ ಅದಕ್ಕೆ ಒಳಗೆ ಹೋಗಿ ಬಿದ್ಕೊಂಡಿರ್ಬೇಕಾಕಿ. ಕುಡಿದು ನಿಷೇಧಾಗ ಅಣ್ಣ ಮೈನ್ ಹೊಳಿನ ಅದಿರ್ಬೇಕಾಕಿನ. ಸ್ವಂಟ ಹೇಳ್ಕೊಂತ ಅಡ್ಡಾಡುವಂಗೆ ಆಗಿರ್ಬೇಕು. ಅಂದಲ್ಲಿ ಎಲ್ಲಿ ಮಿಸುಗಿಲ್ ಬೇವ ನಿನ್ನ ಸೊಸಿದು. ಸೊಸಿ ಆಗಿದ್ರೆ ಚಂದ. ಅತ್ತೆಗ ಹೋದ್ಲ ಅಂದ್ರೆ ಹಿಂಗ ನೋಡು. ಅಯ್ಯ ಅಂದಂಗೆ ಮಂಗಳವ ನೀ ಬರೋಬ್ಬರಿ ಮಾತಾಡಿದ್ ನೋಡು ಪಾರಿಗೆ. ಮತ್ತು ಅದಕ್ಕೆ ಆಕೆಗೆ ಒಂದು ಜಲಕ್ ತೋರಿಸಿದೆ. ಅದಕ್ಕೆ ಈಗೆಲ್ಲ ಚಂದ ಇರ್ತತಿ ಮುಂದೆ ನೋಡ್ಕೊಂಡಿಂದ ಅಂತೇಳಿ ಆಕೆಗೆ ಒಂದು ಜಲಕ್ ತೋರಿಸಿದೆ. ಅದನ್ನು ತಿಳ್ಕೊಂಡಾರ ಲಗ್ನ ಅಲ್ಲಿ ಅಂತೇಳಿ ಕೈ ಬಿಟ್ಲ ಅಂದ್ರೆ ಸಾಕು. ಬಡ ನನ್ನ ಹೆಣ್ಣು ಮಗಳು ಅದಳಲ್ಲ ಆಕಿನ ತಂದು ಲಗ್ನ ಮಾಡಿದ್ರಾತು. 1 ಎಕರೆ ಹೊಲನೂ ಬರ್ತತಿ. ನನ್ನ ಗಂಡನ ಮನೆಯನ್ನ ತನ್ನಗುಣ ಇರ್ತೀನಿ. ನಮ್ಮ ಅತ್ತಿ ನನ್ನ ಬಂಗಾರದಂಗೆ ನೋಡ್ಕೊಂತ. ನಾನು ಅದನ್ನ ಅಂತೀನಿ. ನೀ ಚಂದಿಗಿದ್ರೆ ಸಾಕು. ಮತ್ತು 1 ಎಕರೆ ಹೊಲಾನು ಬರ್ತೈತೆ. ಆ ಬಂಗಾರನು ಜಗ್ಗು ತರ್ತಾರೆ. ಇವು ಏನೇನು ಇಲ್ಲವ ಪ್ಯಾರಿನ ತೊಗೊಂಡು ಏನೇನು ಇಲ್ಲ ಬೋಕಿ. ಆದ್ರೆ ನೀ ಅಂದಿದ್ದು ಆಕೆ ತಲೆಯಾಗ ಹೋಗೈತಂತ ಅನ್ಕೊಂಡೇನು ಮಂಗಳವ? ನಾ ಅಂದಿದ್ದು ಒಂದೊಂದು ಮಾತನು ಆಕೆಗೆ ತಲೆಯಾಗ ಚೊತ್ತದಂಗೆ ಆಗ್ಯಾವ. ಕುಂತ್ಕೊಂಡು ಯೋಚನೆ ಮಾಡ್ತಾಳ. ಹಿಂದೆಗಡೆ ನಾನು ಒಲ್ಲೆ ಈ ಹುಡುಗಿನ ಜೋಪಾನ ಮಾಡ್ಕೊತ ಹೊಕ್ಕಿನ ಅಂತೇಳಿ ಅಂತಾಳ. ತಗೋ ನೋಡ್ಬೇಕಂದ್ರೆ ನಾ ಏನು ಹೇಳ ಅನ್ನೋಕಂತೆ. ಯವ್ವ ಚಲೋ ಆಗತ್ತವ. ಹಂಗತಿ ಆತಂದ್ರೆ ಮಂಗಳವ ನಿನ್ನ ಬಾಯಿಗೆ ಸಕ್ರೆ ಹಾಕಿನವ. ಬರೀ ಸಕ್ರೆ ಆಟ ಹಾಕಿ ಈ ನಮ್ಮ ಮಗಳಿಗೆ ಮತ್ತು ಬಂಗಾರ ಕೊಡು ಯೋಚನೆ ಐತೆ. ಕೊಡ್ತೀನಿ ಅಂತ. ನನ್ನ ಬಂಗಾರ ಬಳಿ ಅದಾವಲ್ಲ ನಿನಗೆ ಕೊಡ್ತೀನಿ. ಕರಿ ಹೇಳಕತ್ತಿ ಅಭಿ ನಿನ್ನ ಬಳಿ ನನಗೆ ಕೊಡ್ತೀಯಾ? ನಿನಗೆ ಕೊಡ್ತೀನಿ ಅಂತ. ಯವ್ವ ಅಲ್ಲಿ ಒಂದಿಟ್ಟು ತಿರುಗಿ ನೋಡ್ಬೇ ಇಲ್ಲಿ. ಅಯ್ಯೋ ನಿಮ್ಮ ಅಣ್ಣ ಗೊರಕೆ ಹೊಡ್ಯಾಕತ್ತಾನಲ್ಲ ಅದನ್ನ ತೋರ್ಸಕತ್ತೀಯಾ? ಅದು ಯಾವಾಗಲೂ ಹಂಗ ಅಲ್ಲನ. ಎಮ್ಮಿ ಗುರುಗುಡ್ತತಿ. ಅದ್ರದ್ದು ನನಗೆ ಗೊತ್ತಿಲ್ಲನ. ಅಯ್ಯೋ ಆತಲ್ಲ ನಿನ್ನ ಸೊಸಿನ ನೋಡು. ಸೊಂಟ ಹೇಳ್ಕೊಂಡು ಅಡ್ಡಾಡಕತ್ತ ಹೋಗಿಲ್ಲ. ಅಯ್ಯೋ ಕಣ್ ತೆಗೆದತ್ತ ನೋಡು ಮಂಗಳ. ನಾನು ನನ್ನ ಮಗ ಬೇಸಿಗೆ ಹಣದಿರ್ತಾನ ನನ್ನ ಮಾತು ಕೇಳಿ ಸೊಂಟ ಹೇಳ್ಕೊಂಡು ಅಡ್ಡಾಡಕತ್ತಾಳ ಅಂತಂದ್ರೆ ಈಕೇನು ಕಸಬರಿಗೆ ಹಿಡ್ಕೊಂಡು ನಿಂತಾಳಲ್ಲ. ಅದನ್ನ ಕಣ್ ತೆಗೆದು ನೋಡಂದೆ. ಇವಂಗ ಕುಡಿಯೋದೊಂದು ಬಿಟ್ಟು ಏನು ಗೊತ್ತೈತಿ ದೊಡ್ಡನಾಗ. ಇವ್ ಕೈಲಿ ಆಕಿನ ಹೆದರು ಸುಣಕ್ಕೆ ನಿಗುತ್ತಾನ. ಈ ಆಕಿನ ಕಡಿಕೆ ಕೈ ತಿರಿ ಮೂಲಿ ಹೋಗೋದು ಹೋಗಿದ್ದಾಳ. ತೋತ ಈ ಮನ್ಯಾಗ ಗನ ಕಸ ಐತೆ. ಇದನ್ನ ಮನಿ ಸ್ವಚ್ಛ ಕಸ ಅಂದು ಹೋಗಿ ತಿಪ್ಪಿ ಚೆಲ್ ಬರ್ಬೇಕು. ಯವ್ವ ಈಕಿ ನಮ್ಗೆ ಇಂಡೈರೆಕ್ಟ್ ಆಗಿ ಅನ್ನಕತ್ತ. ದೀಪಿ ನೀ ಕಸ ಅನ್ನಕತ್ತಿ. ಸಂಜೆ ಮುಂದಾಗೈತಿ ಅದಕ್ಕೆ ಕಸ ಅನ್ನಕತ್ತೀನಿ. ಯಾಕ್ರಿ ಐತಿ ಅದು ನಾನು ನೋಡಿ ಶಾಕತ್ತ ನಿಮ್ಗೆ. ನನ್ನ ಮಗ ಬಡದು ಬಡ್ತಕ್ಕ ನಡ ಮುರ್ಕೊಂಡು ಮೂಲೆ ಬಿದ್ದ ಅಂತೇಳಿ ಅನ್ಕೊಂಡಿದ್ರೇನು? ಅದು ನೀವೆಲ್ಲ ಪಿಟಿಂಗ್ ಇಟ್ಟು ಹೋದ್ರಿ. ಹಿಂದಿಕ್ಕೆ ನಂಗೆ ಪಿಟಿಂಗ್ ಇಟ್ಟಿಟ್ಟ ಮಗ ಹಚ್ಚೆ ಕುಂದ್ರಿಸಿ ನನ್ನ ಬಡಿಸ್ಬೇಕಂತ ಮಾಡಿದ್ರಿ. ಅದೆಲ್ಲ ಕಾಲು ಹೋತು. ಹಿಂದ್ಕಿನ ದೀಪವ ಸತ್ಲು. ಈಗ ಹೊಸ ದೀಪವದಳ. ಕಾಲಕ್ಕೆ ತಕ್ಕಂತೆ ಮನುಷ್ಯನ ಬದ್ಲಾಕರ್ರಿ ಅತ್ತಿ. ಇಂಥ ಕಂಜೆ ಪಿಂಜೆ ಎಲ್ಲ ಐಡಿಯಾ ಬಿಟ್ಬಿಡ್ರಿ. ಲೇಟೆಸ್ಟ್ ಆಗಿರೋದು ಯಾವ ಯೋಚನೆ ಮಾಡಿರಿ. ಐಡಿಯಾಸ್ಗಳನ್ನು ಮಾಡಿರಿ ಅಂದ್ರೆ ನನಗೂ ಮತ್ತು ಥ್ರಿಲ್ ಬರ್ತತಿ. ಬರೀ ಅವ ಹಳೆವು ಅಂದ್ರೆ ನನಗೂ ಬೋರ್ ಅನಿಸ್ತತಿ. ಅತ್ತೆಗೆ ಒಂದು ಕಾಲ ಸೊಸೆಗೆ ಒಂದು ಕಾಲ. ದೀಪಿ ನೀ ಏನು ಮಾತಾಡಕತ್ತಿ ಅನ್ನೋದು ಗೊತ್ತಾಗಲ್ದು. ನಾ ಯಾಕೆ ನನ್ನ ಮಗ ಕಲಿಸ್ಕೊಡಕೋಲಿ? ಇನ್ನು ಅವ್ರಂಗೆ ಆಟ ಬಿಡ್ರಿ. ಯವ್ವ ನಿನಗ ಕಸಬರಿಗೆ ಹಿಡಿ ತೋರಿಸಿ ಮಾತಾಡಕತ್ತ ನೋಡು ನಿನ್ನ ಸಸಿ. ವಾ
ಲೋ ಮಗನ ಕಣ್ ತೆಗಿಲ ನೋಡಿಲ್ಲ ನೀನು ಏಂತಿ ಕಸಬರಿಗೆ ಹಿಡಿ ತಗೊಂಡ ನನ್ನ ಬಡಿಯಾಕ ಬಂದ ನೋಡಲ್ಲ ಕಣ್ ತೆಗಿಲ. ಅಯ್ಯೋ ದೇವ್ರ ಈ ಎಣ್ಣೆಯನ್ನ ನೋಡೋರು ಯಾರು ಇಲ್ಲ ಇವ್ರಾಗ. ಅತ್ತಿ ನಿಮ್ಗ ನಟ ಭಯಂಕರಿ ಅಂತ ಅವಾರ್ಡ್ ಕೊಡ್ಬೇಕು. ಎಷ್ಟರ ನಾಟಕ ಆಡ್ತೀರಿ ಏನ್ ಕತಿ. ನಿಮ್ಮ ಮಗ ಹೇಳಂಗಿನೇ ಇಲ್ಲ, ಶಿಸ್ತ ಕುಡ್ದಾನ. ನೀವು ಬ್ಯಾಂಡ್ ಬಾಯ್ ಸೆಟ್ ತಂದು ಅವ್ನ ಮುಂದೆ ಬಾರಿಸಿದ್ರು ಹೇಳಂಗಿಲ್ಲ ನಿಮ್ಮ ಮಗ. ಇದೆಲ್ಲ ಮನೆ ಹಾಳು ಬುದ್ಧಿ ಬಿಟ್ಟು ಚಂದನ ಬುದ್ಧಿ ಇಟ್ಕೋರಿ. ವಯಸ್ಸಾಗಿಂದ ಹರೇ ರಾಮ ಹರೇ ಕೃಷ್ಣ ಅಂತೇಳಿ ದೇವ್ರ ಜಪ ಮಾಡ್ಬೇಕಂತ. ಅದು ಬಿಟ್ಟು ಬರೀ ಸೊಸಿಗೆ ಏನು ಟಾರ್ಚರ್ ಕೊಡ್ಬೇಕು, ಆಕೆಗೆ ಏನು ಮಾತಾಡ್ಬೇಕು, ಮಗನ ಕೈಲಿ ಹೆಂಗ ಆಕೆಗೆ ಫಿಟ್ಟಿಂಗ್ ಇಡಿಸ್ಬೇಕು, ಆ ಮಗನ ಕೈಲಿ ಹೆಂಗೆ ಹೊಡಿಸ್ಬೇಕು, ಏನು ಮಾಡಿದ್ರೆ ಸೊಸಿ ಬಗ್ತಾಳ ಅಂತೇಳಿ ಇವನ್ನ ಮಾಡೋದು ಬಿಟ್ಟು ದೇವ್ರ ಕಡೆ ಒಂದಿಟ್ಟು ಮಕ ಮಾಡ್ರಿ. ಮನೆಗೆ ಹಿರಿಯರಾಗಿ ಹೆಂಗಿರ್ಬೇಕು ನೀವು. ಬಂದ್ಬಿಟ್ಲು ಕೇಳಾಕ. ನಿನ್ನಿಂದ ನಾ ಏನು ಕಲ್ಕೋಬೇಕಾಗಂತ ಅವಶ್ಯಕತೆ ಇಲ್ಲಲೇ ಬುಬ್ನಿ. 6 ಹಡ್ದಾಕಿ ಮುಂದೆ 3 ಹಡ್ದಾಕಿ ಹೇಳಕ್ ಬಂದ ಪೀಸರಿ ಹೇಳ. ವಯಸ್ಸಾದವ್ರ ಇದ್ರಿಗೆ ಹಿಂಗೆ ಕಸಬರಿಗೆ ಹಿಡಿ ಎತ್ತಿ ಮಾತಾಡ್ತಿರಲ್ಲ ನಿಮ್ಗೆ ಸರಿ ಅನಿಸ್ತತನ್ರಿ ದೀಪಾವಿನಿ? ನಾ ಕಸ ಹುಡುಗಾಕಂತೇಳಿ ಕಸಬರಿ ತೊಗೊಂಬಂದಿನಿ. ನೀವು ಆ ಕಸಬರಿಗೆ ನೋಡ್ಕೊಂಡು ನೀವೇ ಕಪಾರ್ಥ ಮಾಡ್ಕೊಂತೀನಿ. ಅಷ್ಟಕ್ಕೂ ಕೊಟ್ಟು ಹೆಣ್ಕುಲಕ್ಕೆ ಹೊರಗಂತ. ಹೆಣ್ಮಕ್ಳು ತಮ್ಮ ಒಂದು ಚೌಕಟ್ಟಿನಾಗ ಇರ್ಬೇಕು. ಆ ಚೌಕಟ್ಟು ಮೀರಿ ನಡಿಬಾರ್ದು. ಇಲ್ಲೇ ಇಷ್ಟು ನಡ್ಸಕ್ಕೆ ಬರ್ತಿರಲ್ಲ ಅಲ್ಲಿ ನಿಮ್ಮ ಅತ್ತಿ ಮುಂದೆ ನಿಮ್ಮ ಹೆಣ್ಮಗಳ ಮುಂದೆ ತೋರಿಸ್ರಿ ನಿಮ್ಮ ಏನು ಈ ಚಾಲಕ್ತನ. ನಿಮ್ಮ ಅತ್ತಿಯರು ನಿಮ್ಮ ಹೆಣ್ಮಗಳು ನಿಮ್ಮ ಗಂಡ ನಿಮ್ಮನ್ನ ಕಾಲನ್ ಕಸೋದ್ಕಿನ ಹತ್ತ ನೋಡ್ಕೊಂತಾರ. ಅಲ್ಲಿ ಸುದ್ದಿ ಮಾಡ್ಕೊಳೋದು ಬಿಟ್ಟು ಇಲ್ಲಿ ತವ್ರ ಮನೆಯ ಬಂದು ನನ್ನ ಇದರಿಗೆ ಆವಾಜ್ ಹಾಕಿ ಮಾತಾಡ್ತೀರಿ. ಮೊದ್ಲೇಕ ನಿಮ್ಮ ಮನಿನ ಶುದ್ಧ ಮಾಡ್ಕೊರಿ, ನಿಮ್ಮ ಮನಿದು ಸ್ವಚ್ಛ ಇಟ್ಕೊಳ್ರಿ, ನಿಮ್ಮ ಜೀವನ ಚಂದಾಗಿ ಇಟ್ಕೊರಿ. ಇನ್ನೊಬ್ರು ಎಡೆಯಾಗ ಏನು ಬಿದ್ದೈತಿ ಅಂತೇಳಿ ಏನಕ್ಕೆ ಹಾಕೋ ಬದ್ಲಿ ಮೊದ್ಲೇಕ ನಮ್ಮ ಎಡೆಯಾಗ ಏನು ಬಿದ್ದೈತಿ ಅಂತೇಳಿ ನೋಡ್ಕೊಂಡು ಜೀವನ ಮಾಡಕ್ಕಲೀರಿ. ಜಿ ಪಿ ನಿಂದು ಭಾಳ ಆತು. ನೀವು ಭಾಳ ಮಾಡ್ಕೊಂಡ್ರೆ ಭಾಳ ಇರ್ತೈತಿ, ಕಡಿಮೆ ಮಾಡ್ಕೊಂಡು ಕಡಿಮೆ ಇರ್ತೈತಿ. ನೀವು ಹೆಂಗಿರ್ತೀರಿ ಹಂಗೆ. ಮೊದ್ಲೇಕ ಬಂದಿರೋ ಸೊಸ್ತ್ಯಾರನ್ನ ಹೆಂಗೆ ಇಟ್ಕೋಬೇಕು ಅನ್ನೋದು ಕಲ್ಕೋರಿ. ಬರೀ ನಿಮ್ಮ ಹದ್ಬಸ್ನಾಗ ಇಟ್ಕೊಳೋದಲ್ಲ ಸೊಸ್ತ್ಯಾರನ್ನ. ನೀವು ಒಂದು ಟೈಮ್ನಾಗ ಸೊಸೆಯಾಗಿದ್ರಿ ಅನ್ನೋದನ್ನ ನೆನಪಾರಬೇಡ್ರಿ ಅತ್ತಿ. ಲೇ ಅತ್ತೆ ಅದಕ್ಕಿಗೆ ಮಾತಾಡೋ ಮಾತು ಅಲ್ಲೇ ಇವು ಎಂತಿಂತ ಮಾತಾಡಕತ್ತಿ. ಅತ್ತೆ ಅದಕ್ಕೆ ಗೌರವ ಕೊಡೋದು ಇದನ್ನ ಕಲ್ಸ್ಯಾರ ನಿಮ್ಮ ಮನ್ಯಾಗ? ನಮ್ಮನೆ ಚಂದನ ಪದ್ಧತಿ ಕಲ್ಸ್ಯಾರ. ಸೊಸಿನ ಯಾಕೆ ನೀವು ಕಿವಿ ಮಟ್ಟಕ್ಕೆ ನೋಡ್ತೀರಿ? ಯಾವಾಗಲೂ ನಿಮ್ಮ ಕಾಲಾಗ ಬೀಳ್ಬೇಕಂತೇಳಿ ಯಾಕೆ ಅನ್ಕೊಂತೀರಿ ಅತ್ತಿ? ಸೊಸಿನ ಒಂದು ಸಚಿನಾರ ಮಗಳ ಥರ ನೋಡ್ರಿ. ಸೊಸಿ ಯಾಕೆ ಚಂದಾಗ ಇರಂಗಿಲ್ಲ? ಯಾಕೆ ನಿಮ್ಮ ಜೊತೆ ಚಂದಾಗ ಹೊಂದ್ಕೊಂಡು ಹೋಗಂಗಿಲ್ಲ? ಮೊದ್ಲೇಕ ನಿಮ್ಮ ಮನೆಗೆ ಬಂದಾಕಿನ್ನ ಹೆಂಗೆ ಇಟ್ಕೋಬೇಕು ಅನ್ನೋದನ್ನ ನೀವು ಕಲ್ಕೊಳ್ರಿ. ಅದೇನದ ಬಂದ ಕೂಡೇನ ಸೊಸಿ ನನ್ನ ಅಧಿಕಾರ ಕಸ್ಕೊಂತಾಳ ಅಂತೇಳಿ ಅಂತಂತೀರಿ. ಯಾರ ಅಧಿಕಾರನೂ ಯಾರು ಕಸ್ಕೋಬೇಕಾಗಿಲ್ರಿ ಅತ್ತಿ. ನೀವು ಚಂದಾಗಿದ್ರ ನಾನು ಚಂದಾಗಿರ್ತೀನಿ. ನೀವು ಎತ್ತ ಪಿತ್ತಾಗರ ಮಾತಾಡಕತ್ರಿ, ನೀವು ಹೆಂಗಾರ ಇದ್ರೆ ಅಂದ್ರೆ ನಾನು ನನ್ನ ಕಾಯ್ಕ ತೋರಿಸ್ತೀನಿ ಅಷ್ಟೇ. ಅತ್ತೆ ಅಂದ್ರೆ ಬರೀ ದರ್ಪ ದೌರ್ಜನ್ಯ ತೋರಿಸೋದು ಅಷ್ಟೇ ಅಲ್ಲ. ಆಕಿನೂ ಅತ್ತೆ ಅದಕ್ಕೆ ತಾಯಿಯಾಗಿರ್ತಾಳ ಅಂತೇಳಿ ನೆನಪು ಹಾರಿಬಿಡ್ತಾಳ ಸೊಸಿ ಮಕ್ಕ ನೋಡೋಣ. ಏನೋ ನೀವು ಅಂದಿದ್ದು ಅನ್ನಿಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಎಲ್ಲಾನು ಅನ್ನಿಸ್ಕೊಂಡು ಹೋಗ್ತೀನಿ ಅಂತ ಅರ್ಥ ಅಲ್ಲ ಅತ್ತಿ. ನಾನು ನಿಮಗೆ ಬೆಲೆ ಕೊಡ್ತಿದ್ದೆ, ನಿಮ್ಮ ವಯಸ್ಸಿಗೆ ಬೆಲೆ ಕೊಡ್ತಿದ್ದೆ. ಅದನ್ನ ನೀವು ಅರ್ಥನ ಮಾಡ್ಕೊಲಿಲ್ಲ. ನೀ ಮಾತಾಡೇನಂದ್ರೆ ನಿನ್ನ ಹಸು ಅಲ್ಲ ಎಲ್ಲ ಅವಳಗಳೆಲ್ಲ ಪಟ ಪಟ ಪಾಡಿ ಆಕಿನ ಕಲಿಸ್ಕೊಟ್ಟಿದ್ದು ನನಗೆ ಗೊತ್ತೈತಿ. ನಿನ್ನ ಕಡೆ ಇಟ್ಟು ಬೇರೆನೇ ಇದ್ದಿದ್ದಿಲ್ಲ. ಅವಳಗಳ ನೋಡೋಳು ಮಣಿಮುರ್ಕಿ ಆಕಿನ ನಿನ್ನೆಲ್ಲ ತಿರುವಿ ಇಟ್ಟಿರೋದು ಕಿವಿ ಊದಿ ಕಳ್ಸ ನಿನಗೆ. ಯಾಕೆ ಇನ್ನೊಬ್ರನ್ನ ಹೊತ್ತು ಹೊಡಿತೀನಿ? ನಾ ಇನ್ನೊಬ್ರು ಕಲಿಸ್ಕೊಟ್ಟಿದ್ದೇನೆ ಕಲ್ಕೊಳಕ್ಕೆ ಏನು ಸಾಲಿಗೆ ಹೋಗಿ ಹುಡುಗಿ ಮಾಡಿರೇನು? ನಾನು ನೀವೇನು ಇಷ್ಟೊಂದು ಮಾತಾಡಿದ್ರಲ್ಲ ಅವು ನಿಮ್ಮ ಭ್ರಮೆ. ಆಕೆ ಹಿಂಗೆ ಮಾಡಿರ್ಬೇಕು ಹಂಗೆ ಮಾಡಿರ್ಬೇಕು ಅಂತ ತಿಳ್ಕೊತೀನಿ. ಯಾವತ್ತೂ ಪರವ್ ನನಗೆ ಏನೋ ಅಂಥದ್ದು ಕಲಿಸ್ಕೊಟ್ಟಿಲ್ಲ. ನನಗೂ ಒಂದು ಸಹನೆ ಇತ್ತು. ಆ ಸಹನೆ ಮೀರಿಂದನ ನಾನು ಈ ಥರ ಮಾತಾಡಕತ್ತಿದ್ದೆ. ಇನ್ನರ ಚಂದನದು ಕಲ್ಕೊಳ್ರಿ. ಮಗಗ ಫಿಟ್ಟಿಂಗ್ ಇಡೋದು ಜಗಳ ಹಚ್ಚೋದು ಇವನು ಬಿಟ್ಟು ಚಂದಾಗಿರ ಕಲೀರಿ. ಮಗಳ ಇನ್ನೊಂದು ಸತಿ ಹೇಳ್ತೀನಿ, ಮಗಳಾಗೇ ಇರ್ಬೇಕು. ನೀನು ಒಂದು ಮನೆ ಸೊಸಿ ಅನ್ನೋದು ನೆನಪಾರಕ್ಕೆ ಹೋಗ್ಬೇಡ.